ಕುಡಿ ಮಾಮ್ ಕುಡಿ. ಇದು ನಿನಗೆ ಪಾರ್ಟಿ, ಜೈಲಿಂದ ರಿಲೀಸ್ ಆಗಿ ಬಂದಿರೋದಕ್ಕೆ. ಥ್ಯಾಂಕ್ಸ್ ಕಣಯ್ಯ. ಈ ಎಣ್ಣೆ ಇಲ್ಲದೆ ನನ್ನ ಬದುಕೆಷ್ಟು ಡ್ರೈ ಆಗಿತ್ತು ಗೊತ್ತಾ. ಈಗ ಸ್ವಲ್ಪನೇ ತಂಪು ಆಗ್ತಿದೆ ಕಳಿಮಯ್ಯ. ಅದು ಸರಿ, ಈಗ ಇಡೀ ಸಾಮ್ರಾಜ್ಯಕ್ಕೆ ನೀನೊಬ್ಬನೇ ಸಾಮ್ರಾಟ, ನೀನೇ ಸುಪ್ರೀಂ ಕಣೋ. ಹೆಂಗಿದೆ ನಿನ್ನ ಸಾಮ್ರಾಟರ ಜೀವನ? ಅಂಬಾರಿ ಮೇಲೆ ಹೋಗ್ತಿದ್ದಂಗೆ ಅನಿಸ್ತಾ ಇದೆಯಾ? ಸೂಪರ್ ಆಗಿ, ಲಿಟ್ರಲಿ ನೀನು ಹೇಳಿದಾಗೆ ಸಾಮ್ರಾಟನ್ ತರಾನೇ ಇದೀನಿ. ಭಾರತ ಆಫೀಸ್ ವರ್ಕ್ ಎಲ್ಲ ನೋಡ್ಕೋತಾನೆ ಅಂಡ್ ನಾನು ಬರೀ ಸೈನ್ ಮಾಡ್ತಿದ್ದೀನಿ. ಮಾಮ್ಸ್, ದಿನ ಬೆಳಗ್ಗೆ ಆದ್ರೆ ಎಲ್ಲರೂ ಆಫೀಸ್ಗೆ ಹೇಗೆ ಹೋಗ್ಲಿ, ಎಷ್ಟು ಗಂಟೆಗೆ ಹೋಗ್ಲಿ ಅಂತ ಯೋಚನೆ ಮಾಡಿದ್ರೆ, ನಾನು ಯಾವ ಕ್ಲಬ್ಗೆ ಹೋಗ್ಲಿ, ಯಾವ ಪಬ್ಗೆ ಹೋಗ್ಲಿ, ಎಷ್ಟು ಗಂಟೆಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತೀನಿ. ಲಿಟ್ರಲಿ ಲೈಫ್ನ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಇದೇ 5 ವರ್ಷಗಳ ಹಿಂದೆ ನಾನು ಒದ್ದಾಡ್ತಿದ್ದೆ ಗೊತ್ತಾ, ನಿನ್ನ ಹತ್ರ ಹೇಳ್ಕೊತಿದ್ದೆ ಗೊತ್ತಾ, ಕಿಂಗ್ ಸೈಜ್ ಲೈಫ್ನ ಲೀಡ್ ಮಾಡಬೇಕು ಅಂತ. ಐ ಆಮ್ ಡೂಯಿಂಗ್ ಇಟ್ ನೌ. ಎಲ್ಲ ಸರಿ, ಆದ್ರೆ ಕೂತ್ ಉಂಡ್ರೆ ಕುಬೇರನ್ ಖಜಾನೆನೂ ಕರಗೋಗ್ಬಿಡುತ್ತೆ. ಸ್ವಲ್ಪ ಉಳಿಸ್ಕೋಬೇಕು ಅಳಿಮಯ್ಯ, ಉಳಿಸಿದ್ದನ್ನು ಬೆಳೆಸ್ಕೋಬೇಕು. ಆವಾಗಲೇ ನಮ್ಮ ಬುಡ ಭದ್ರವಾಗಿರೋದು. ಸಕ್ಸಸ್ ಅನ್ನು ಎಂಜಾಯ್ ಮಾಡ್ಬೇಕು ಅಳಿಮಯ್ಯ, ಆದ್ರೆ ಎಂಜಾಯ್ಮೆಂಟೇ ಸಕ್ಸಸ್ ಅಲ್ಲ, ಇದನ್ನು ತಿಳ್ಕೋಬೇಕು. ಈಗ ನೀನು ಮಾಡ್ತಾ ಇರೋದು ಅದನ್ನೇ, ಸ್ವಲ್ಪ ಸರಿ ಮಾಡ್ಕೊಳ್ಳೋ ಅಳಿಮಯ್ಯ. ಏನ್ ಮಾಮ್ಸ್, ಜೈಲಿಂದ ಏನೋ ಜ್ಞಾನೋದಯ ಆಗಿ ಬಂದಿರೋ ಥರ ಆಡ್ತಿದ್ಯಾ ಮಾಮ್ಸ್. ಪ್ರಪಂಚದಲ್ಲಿ ಇರೋದು 2 ಕ್ಯಾಟಗರಿ ಮಾಮ್ಸ್. ಒಬ್ರು ಕೆಲಸ ಮಾಡೋರು, ಇನ್ನೊಬ್ರು ಕೆಲಸ ಮಾಡಿಸಿ ಮಜಾ ಮಾಡೋರು. ನಾನು 5 ವರ್ಷಗಳ ಹಿಂದೆ ಆ ಕ್ಯಾಟಗರಿಲಿದ್ದೆ, 5 ವರ್ಷಗಳ ನಂತರ ಈ ಕ್ಯಾಟಗರಿಲಿ ಇದ್ದೆ. ಮಾಮ್ಸ್, ಇರೋದೊಂದು ಲೈಫು ಮಾಮ್ಸ್. ಇವಾಗ ನಿನಗೆ ಗೊತ್ತಾ ನೀನು ಯಾವಾಗ ಸಾಯ್ತೀಯ ಅಂತ? ನನಗೆ ಗೊತ್ತಾ ಯಾವಾಗ ಸಾಯ್ತೀನಿ ಅಂತ? ಇರೋ ದಿನ ಬಿಂದಾಸಾಗಿ ಆರಾಮಾಗಿ ರಾಜಂತರ ಕಾಲ ಕಳಿಬೇಕಷ್ಟೆ. ಅಳಿಮಯ್ಯ, ಇಷ್ಟೆಲ್ಲ ಮೋಜು ಬಸ್ತಿಗಳ ಮಧ್ಯ ನನ್ ಮರ್ತಿಲ್ವಲ್ಲ, ಕೊನೆಗೂ ಬಿಡಿಸ್ಕೊಂಡ್ ಬಂದಿಯಲ್ಲೋ. ಥ್ಯಾಂಕ್ಸ್ ಕಣ ಅಳಿಮಯ್ಯ, ಥ್ಯಾಂಕ್ಸ್. ನಾನಾ? ಹೇ ಪ್ರಾಮೆ, ನಿನಗೆ ಮಾಮ್ ಬಿಡ್ಸಿರ್ಬೇಕು. ಪುಟಿ, ನೀನು ಎಷ್ಟೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಓ, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ಬೇಕಾ? ಏನೇನು ಹೇಳ್ಕೊಟ್ಟಿದ್ದಾರೆ ನಿನಗೆ? ABCD ಹೇಳ್ಕೊಟ್ಟಿದ್ದಾರಾ? ನಂಬರ್ಸು? ಹೌದಾ? ಎಲ್ಲಿ ತನಕ ಹೇಳ್ಕೊಟ್ಟಿದ್ದಾರೆ? 1 to 200. ಹೌದಾ? ಹೇಳಕ್ ಬರುತ್ತಾ ನಿಂಗೆ? ಎಲ್ಲಿ ಹೇಳು ನೋಡೋಣ. 1 2 3 4 5 6 7 8 9 10 11 12 13 14 15 16 17. ಚೆನ್ನಾಗಿ ಗುರು ಹೊಡೆದಿದ್ಯಾನು? ಇಲ್ಲ ಪಪ್ಪ, ನನಗೆ ಗೊತ್ತು. ಹೌದಾ? ಈಗ ನಾನು ನಂಬರ್ ತೋರಿಸ್ತೀನಿ, ರೆಕಗ್ನೈಸ್ ಮಾಡ್ತೀಯಾ? ಹಿಂಗೆ ಅಲ್ಲಿ ಕ್ಯಾಲೆಂಡರ್ ಕಾಣಿಸ್ತಾ ಇದೆ ಅಲ್ವಾ? ಕ್ಯಾಲೆಂಡ್ರಲ್ಲಿ 3rd ರೋನಲ್ಲಿ 4th ಕಾಲಮಲ್ಲಿ ಒಂದು ನಂಬರ್ ಇದೆಯಲ್ಲ, ಅದು ನಂಬರ್ ಯಾವುದು ಅಂತ ಹೇಳ್ಬೇಕು. ಹೇಳು ನೋಡಲಿ. ಏಕೇನಾಯ್ತು, ಧೂಳು ಬಿತ್ತಾ? ಬ್ಲರ್ ಕಾಣಿಸ್ತಿದೆ ಪಪ್ಪ. ಯಾವ್ದು ಹೇಳು? ನೋಡಿ, 1 2 3 ಮತ್ತೆ ಈ ಕಡೆ 1 2 3 4 ಅಲ್ಲಿರೋ ನಂಬರು ಅದೆಷ್ಟು ಅಂತ ಹೇಳು ನೋಡೋಣ. ಇಲ್ಲ ಪಪ್ಪ, ಬ್ಲರ್ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಪುಟ್ಟಿ. ಇಲ್ಲ ಪಪ್ಪ, ಬ್ಲರ್ ಕಾಣಿಸ್ತಾ ಇದೆ. ಸರಿ, ಈ ನಂಬರ್ ಎಷ್ಟು ಹೇಳು? 35 ಬರುತ್ತಲ್ಲ ಮತ್ತೆ. ಈ ನಂಬರು 1 2 0 0. ವೆರಿ ಗುಡ್, ಕಾಣಿಸುತ್ತಲ್ಲ ಪುಟ್ಟಿ. ಆ ನಂಬರ್ ನಿಜವಾಗ್ಲೂ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಒಂದು ನಿಮಿಷ ಇರು. ಇದು ಯಾವ ನಂಬರ್ ಹೇಳು? 29. ಈಗ 29. ಆ ನಂಬರ್ ಬೇಡ, ಈಗ ಹೇಳು. ಈ ನಂಬರ್ ಯಾವುದು?
ಪಪ್ಪ ಬ್ಲರ್ ಕಾಣಿಸ್ತಾ ಇದೆ. ಹೌದಾ? ಓ ಸರಿ, ದೊಡ್ಡದು ಬೇಡ. ಸರಿ, ಇಲ್ಲಿ ಸಣ್ಣದಾಗಿ ಬರ್ದಿರಲ್ಲ, ಈ ನಂಬರ್ ಓದು. ಇದು ಇಲ್ಲ ಪಪ್ಪ ಬ್ಲರ್ ಕಾಣಿಸ್ತಾ ಇದೆ. ಹೌದಾ? ಸಣ್ಣ ಅಕ್ಷರ ಮತ್ತೆ ದೂರದಲ್ಲಿರೋ ಅಕ್ಷರ ನಿನಗೆ ಓದೋಕೆ ಕಷ್ಟ ಆಗ್ತಾ ಇದೆ. ನೋ ಪ್ರಾಬ್ಲಮ್. ನಾಳೆ ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗೋಣ, ಅವ್ರು ಏನಾಗಿದೆ ಅಂತ ನೋಡಿ ಹೇಳ್ತಾರೆ. ಓಕೆ, ತಲೆನೇ ಕೆಡಿಸ್ಕೊಬೇಡ. ಸರಿ, ಬೇಗ ಬೇಗ ಬಿಡಿಸು, ಅಡುಗೆ ಮಾಡ್ಬೇಡ. ಲಕ್ಕಿ ಲಕ್ಷ್ಮೀಕಾಂತ, ಅವರಿಂದ ನೀನು ಇಷ್ಟು ದೊಡ್ಡ ಬಹುಮಾನ ಪಡೆದ ಮೇಲೆ ನೀನು ಕೊಡಬೇಕಲ್ಲೋ ಅವರಿಗೆ. ಈಗ ನನ್ನ ವರ್ಷೆ ತೋರಿಸ್ತೀನಿ ನನ್ನ ಮಕ್ಕಳ. ಆ ಕೌರವನ ಜೊತೆಗೆ ಚಕ್ಕುನಿ ಇದ್ನಲ್ಲ, ಜೊತೆಗಿದ್ದುಕೊಂಡೆ ಅವನ ವಿನಾಶಕ್ಕೆ ನಾಂದಿ ಹಾಡ್ದ. ನಾನು ನಿಮ್ಮ ಜೊತೆಗಿದ್ದೆ, ನಿಮಗೆ ಹಳ್ಳ ತೋಡ್ತೀನಿ, ಅದ್ರೊಳಗಡೆ ನಿಮ್ಮನ್ನು ಹಾಕಿ ತುಳಿದು ಸಮಾಧಿ ಮಾಡ್ತೀನಿ. ಸಮಾಧಿ ನಿಮ್ಮನ್ನ ಹಾಳು ಮಾಡ್ತೀನಿ. ಗಲ್ಲಿ ಗಲ್ಲಿಲು ಭಿಕಾರಿಗಳ ತರ ಅಮ್ಮ ಅಕ್ಕ ಅಂತ ಭಿಕ್ಷೆ ಬೇಡೋ ತರ ಮಾಡ್ತೀನಿ. ಭಿಕ್ಷೆ ಹೇಳನ್ನ ನಾನು ತೀರಿಸ್ಕೋತೀನಿ. ಏ ಜಯದೇವ, ಏ ಸಿಸ್ಟರ್, ಎಷ್ಟು ದಿನ ನಾನು ನಿಮಗೆ ಶಕುನಿ ಮಾಮ, ಇನ್ನು ಮೇಲೆ ನಿಜವಾದ ಶಕುನಿನೇ ಆಗ್ತೀನಿ.